ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಎಲ್ಲಿದೆ ಕೈಲಾಸ ಬನ್ನಿ ಇಲ್ಲಿದೆ ಕೈಲಾಸ, ಮೇಲಿದೆ ಕೆಳಗಿದೆ ಎಲ್ಲವೂ ಸುಳ್ಳಿದೆ, ಬಲ್ಲ ಸಿದ್ಧಾರೂಢರ ಹುಬ್ಬಳ್ಳಿ ಕೈಲಾಸ, ಆ ಸಿದ್ಧನೇ ಪರಮೇಶ, ನವಲಗುಂದ ನಾಗಲಿಂಗ ಕಂಡ ಕೈಲಾಸ, ಶಿವಯೋಗಿ ಶರೀಪದ ಹಾಡಿದ ಕೈಲಾಸ, ಸವೆಯದ ಆನಂದ ನೀಡುವ ಕೈಲಾಸ, ಕಣ್ಣಿಗೆ ಕಾಣಿಸುವ ಶಿವನ ಕೈಲಾಸ, ಸಾಧು ಸಜ್ಜನರೆಲ್ಲ ಇರುವ ಕೈಲಾಸ, ವೇದ ಘೋಷಣೆಯಿಂದ ತುಂಬಿದ ಕೈಲಾಸ, ಇನ್ನು ಯಮನ ಭಯವಿಲ್ಲ ಕಂಡರೆ ಕೈಲಾಸ, ಕಣ್ಣಿಗೆ ಕಾಣಿಸುವ ಶಿವನ ಕೈಲಾಸ ಅಂಥೇಳಿ ಸಿದ್ಧಾರೂಢರ ಮಠವನ್ನು ನೋಡಿ ಅದು ಎಷ್ಟು ಆನಂದ. ಸಿದ್ಧಾರೂಢರ ಮಠ ಅಂದ್ರೆ ಕೈಲಾಸಕ್ಕೆ ಸಮ. ಸಾಕ್ಷಾತ್ ಶಂಕರನ ಸದ್ಗುರು ಸಿದ್ಧಾರೂಢ ಸ್ವಾಮಿ. ನಾರದ ಮಹರ್ಷಿಗಳು ಕೈಲಾಸಕ್ಕೆ ಹೋಗಿ ಪರಮೇಶ್ವರಗೆ ಪ್ರಾರ್ಥನೆ ಮಾಡ್ತಾರೆ. ಏನಂದ್ರೆ, ಪರಮಾತ್ಮ, ನೀ ಅನೇಕ ರೂಪಗಳನ್ನು ಧಾರಣೆ ಮಾಡಿದಿ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಣೆ ಮಾಡಿದಿ, ಆಯುಧಗಳನ್ನು ಧರಿಸಿ ದುಷ್ಟರನ್ನು ಸದೆಬಡದಿ, ಭೂಲೋಕದೊಳಗೆ ಅನ್ಯಾಯ ಅನೀತಿ ಅತ್ಯಾಚಾರ ಹೆಚ್ಚಾಗ್ಯದ, ಮತ್ತು ನೀ ಭೂಮಿಗೆ ಅವತಾರವನ್ನು ಎತ್ತಬೇಕು, ಶಸ್ತ್ರವನ್ನು ಬಿಟ್ಟು ಶಾಸ್ತ್ರವನ್ನು ಹಿಡಿಬೇಕು, ದುಷ್ಟರನ್ನು ಸಂಹರಿಸುವುದಲ್ಲ, ದುಷ್ಟರಲ್ಲಿದ್ದಂಥ ದುಷ್ಟತೆಯನ್ನು ಸಂಹರಿಸಬೇಕು. ಅಂತಹ ಶ್ರೇಷ್ಠವಾದಂಥ ನಿನ್ನ ಅವತಾರವನ್ನು ನೋಡಿ ನಾ ಆನಂದಿಸಬೇಕು, ಜಗತ್ತು ಉದ್ಧಾರವಾಗಬೇಕು ಅಂತ ನಾರದ ಮಹರ್ಷಿಗಳು ಪರಮೇಶ್ವರಿಗೆ ಪ್ರಾರ್ಥನೆ ಮಾಡ್ತಾರೆ. ಪರಮೇಶ್ವರ ಸಂತುಷ್ಟನಾಗಿ ಹೇಳ್ತಾನೆ, ಏನಂದ್ರೆ, ನಿನ್ನ ಇಚ್ಛೆ ಪೂರ್ಣವಾಗತೈತಿ, ಸ್ವತಃ ನಾನು ಭೂಮಿಗೆ ಇಳಿತೀನಿ, ಶಾಸ್ತ್ರವನ್ನು ಬೋಧಿಸಿ ದುರ್ಬುದ್ಧಿಯನ್ನು ದೂರ ಮಾಡಿ ಅವರ ಸ್ವರೂಪವನ್ನು ಅವರಿಗೆ ತಿಳಿಸಿಕೊಡ್ತೇನೆ, ಶಾಂತರೂಪನಾಗಿ ನೆಲೆಸ್ತೇನೆ ಅಂತ ಹೇಳಿದ ರುದ್ರ ಆ ನಾರದ ಮಹರ್ಷಿಗಳಿಗೆ ಮಾತು ಕೊಟ್ಟಂಗೆ ಸಾಕ್ಷಾತ್ ಪರಮೇಶ್ವರ ಭೂಮಿಗೆ ಇಳಿದ ಸಿದ್ಧಾರೂಢ ಮಹಾಸ್ವಾಮಿಯಾದ. ಸಿದ್ಧಾರೂಢರು ಬಂದ ಇಳಿದಂಥ ಜಾಗ ಕೈಲಾಸವಾಯಿತು. ಅಲ್ಲಿ ಹೇಳ್ತಾರೆ ಏನಂದ್ರೆ, ಗುರು ನಿಂತಿಹುದೇ ಕ್ಷೇತ್ರವು, ಗುರುಕರ್ಣವೇ ಮೋಕ್ಷ ಸಿದ್ಧಿಯು, ಗುರು ಕುಳಿತಿರ್ಪುದೇ ತಪವು, ಗುರುಚರಣ ತೀರ್ಥವೇ ಗಂಗೆಯು, ಗುರುಸ್ಮರಣೆಯೇ ಕಾಲಾಂತಕವೆಂದು ನಿನ್ನನು ಶ್ರುತಿಗಳು ಪಾಡುತ್ತಿರ್ಪವೆನ್ನಾತ್ಮ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಕರೆದ್ರಲ್ಲ. ಸಿದ್ಧಾರೂಢಪ್ಪ ನಿಂತಂಥ ಕ್ಷೇತ್ರ ಅದು ಪವಿತ್ರವಾಯಿತು. ಅವನ ಕರುಣೆ ಮೋಕ್ಷಕ್ಕೆ ಸಿದ್ಧಿಯಾಯಿತು. ಅವ ಕುಂತಿದ್ದ ತಪಸ್ಸಾಯಿತು. ಅವನ ಪಾದ ತೀರ್ಥನ ಗಂಗೆಯಾದಳು. ಅವನ ಸ್ಮರಣೆನ ನಮ್ಮನ್ನು ಮುಕ್ತನನ್ನಾಗಿ ಮಾಡಿತು, ನಮ್ಮೆಲ್ಲರನ್ನು. ಸಿದ್ಧಾರೂಢ ಅನ್ನುವಂಥ ನಾಮ, ಶ್ರೀರಾಮ ಅನ್ನುವಂಥ ನಾಮ, ಓಂ ನಮಃ ಶಿವಾಯ ಅನ್ನುವ ನಾಮ
ನಮ್ಮ ಭವತಾರಕವಾಗಿ ನಿಂತಿತು. ಓಂ ನಮಃ ಶಿವಾಯ ಸುಲಭ ಉಪಾಯ ತರುಣೋಪಾಯ ಅಂತ ಹೇಳಿದರು. ಭವಸಾಗರವನ್ನು ತಾರಣ ಮಾಡಲಿಕ್ಕೆ ಅತ್ಯಂತ ಸರಳವಾದ ಉಪಾಯ ಅಂದ್ರೆ ಓಂ ನಮಃ ಶಿವಾಯ ಮಹಾಮಂತ್ರ ಅಂತ ಹೇಳಿದರು. ಈ ಮಹಾಮಂತ್ರ ನಮ್ಮನ್ನು ಏನು ಮಾಡ್ತೈತಿಪ್ಪ ಅಂದ್ರೆ ಸರಳವಾಗಿ ಭವಸಾಗರವನ್ನು ದಾಟಿಸಿ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತೈತಿ. ಅದಕ್ಕೆ ಮನಸ್ಸು ಬಿಚ್ಚಿ ಓಂ ನಮಃ ಶಿವಾಯ ಅನ್ರಿಪ ಉದ್ಧಾರ ಆಗ್ರಿಪ ಅಂತ ಹೇಳಲಿಕ್ಕೆ ಸಾಕ್ಷಾತ್ ಪರಮೇಶ್ವರನ ಭೂಮಿಗೆ ಇಳಿದ, ಹುಬ್ಬಳ್ಳಿಗೆ ಬಂದು ನೆಲೆಸಿದ. ಅದು ಕೇವಲ ಹುಬ್ಬಳ್ಳಿ ಆಗಲಿಲ್ಲ, ಭೂ ಕೈಲಾಸವಾಯಿತು ನೋಡ್ರಿ. ಸಾಕ್ಷಾತ್ ಶಂಕರನನ್ನು ನೋಡಿದಂಥ ಅನುಭವ ಸಿದ್ಧಾರೂಢರನ್ನು ನೋಡಿದ ಕೂಡಲೇ ಆಗ್ತಿತ್ತಂಥೇಳಿ ನಮ್ಮ ಅಜ್ಜಿ ಬಸಲಿಂಗಮ್ಮ ಸಾನಿಕೊಪ್ಪ ಭಾಳ ಚಂದ ಹೇಳ್ತಿದ್ರು. ಅವ್ರು ಹೇಳುವಾಗ ಕಣ್ಣೀರು ಬರ್ತಿದ್ದು. ನಾವು ಎಷ್ಟು ಪುಣ್ಯ ಮಾಡಿದ್ವು ಯಾರಿಗೊತ್ತಪ್ಪ. ಒಂದು ಸಲ ಎರಡು ಸರಿ ಅಲ್ಲ, ನಾ 35 ವರ್ಷದಕ್ಕೆ ಆಗೋ ಮಟಾನು ಸಹಿತ ಯಾವಾಗ ನೆನಪಾಕಿತ್ತೋ ಆವಾಗ 15 ದಿವಸ ಅಜ್ಜನ ಹಂತಕ್ಕೆ ಹೋಗಿ ಉಳಿತಿದ್ನಿಪ ಅಂತ ಹೇಳಿ ಕಣ್ಣೀರು ಸುರಿಸ್ತಿದ್ರು ಅವರು. ಅವರನ್ನು ನೋಡಿದ ಕೂಡಲೇ ಸಾಕ್ಷಾತ್ ಪರಮೇಶ್ವರನನ್ನು ನೋಡಿದಂಥ ಅನುಭವ ಆಗತ್ತಿತ್ತಪ್ಪ. ಅವರ ಮಾತು ಕೇಳಾಕತ್ರ ಹೊರಗಿನ ಪ್ರಪಂಚ ಅನ್ನೋದು ಮರೆತು ಹೋಗುತ್ತಿತ್ತಪ್ಪ. ಒಂದು ದಿವಸನೂ ಸಹಿತ ನಮ್ಮಪ್ಪ ಯಾರ ಮೇಲೂ ಸಿಟ್ಟು ಮಾಡಿದ್ದನ್ನು ನನ್ನ ಕಣ್ಣಾರೆ ನಾನು ನೋಡಲಿಲ್ಲ ಅಂತ ಭಾಳ ಭಾವುಕರಾಗಿ ಸಿದ್ಧಾರೂಢಪ್ಪನ ಬಗ್ಗೆ ಆ ಬಸಲಿಂಗಮ್ಮ ಸಾನಿಕೊಪ್ಪ ಅವರು ನನಗೆ ಹೇಳ್ತಿದ್ರು. ಹಗಲಿ ರಾತ್ರಿ ನಮ್ಮದು ಅದ ಕೆಲಸ ರೀ. ಅಜ್ಜನ ಬಗ್ಗೆನ ಚಿಂತನೆ. ಅಜ್ಜವ್ರು ಹೆಂಗೆ ಮಾತಾಡ್ತಿದ್ರು, ಏನು ಮಾತಾಡ್ತಿದ್ರು. ಸಿದ್ಧಾರೂಢಪ್ಪಗಳಿಗೆ ಎಷ್ಟೊಂದು ಒಂದು ಅಧ್ಯಾತ್ಮದ ಒಂದು ಶಕ್ತಿ ಇತ್ತು ಅಂತ ಒಂದು ಉದಾಹರಣೆ ಹೇಳಿದ್ರು ಅವರು ನನಗೆ. ಮಹಾಮಂಗಳಾರತಿ ದಿನ ಸಾಯಂಕಾಲ ಮತ್ತು ಬೆಳಗ್ಗೆ ಆಗುತ್ತಿತ್ತು. ಸಾಯಂಕಾಲ ಮಹಾಮಂಗಳಾರತಿ ಆಗೋ ಟೈಮಿಗೆ ಸಿದ್ಧಾರೂಢರ ಒಂದು ದೊಡ್ಡ ಅಡುಗೆ ಮನೆ ಮುಂದೆ ಇದ್ದಂಥ ದೊಡ್ಡ ಅರಳಿ ವೃಕ್ಷ, ಅದ್ರ ಮೇಲೆ ಸಾವಿರಾರು ಪಕ್ಷಿಗಳು ಬಂದು ಕುಂಡಿರ್ತಿದ್ವು ಅಂತ. ಈಗಾದರೂ ಕುಂಡಿರ್ತಾವೆ. ಆ ಪಕ್ಷಿಗಳು ಏನು ಮಾಡ್ತಿದ್ವು ಅಂದ್ರೆ ಸಿದ್ಧಾರೂಢರ ಮಂಗಳಾರತಿ ಆಗೋ ಟೈಮಕ್ಕೆ ಚಿಲಿಪಿಲಿ 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 ಭಾಳ ಒದರ್ತಿದ್ವು ಅಂಥವು ಪಕ್ಷಿ. ಎಷ್ಟೋ ದಿವಸ ಹಂಗೆ ಹೋದ್ಮೇಲೆ ಕೆಲವು ಮಂದಿ ಭಕ್ತರು ಏನಂದ್ರಂತ, ಯಪ್ಪ ಮಂಗಳಾರತಿ ಆಗೋ ಟೈಮಕ್ಕನ ಭಾಳ ಸಫಲ ಮಾಡ್ತಾವ್ರಪ್ಪ ಸಾಯಂಕಾಲ, ಈ ಪಕ್ಷಿಗಳನ್ನು ಹಾರಿಸೋ ವ್ಯವಸ್ಥೆ ಮಾಡಬೇಕ್ರಿ ಅಂತ ಸಿದ್ಧಾರೂಢರಿಗೆ ಅಂದ್ರಂತ. ಸಿದ್ಧಾರೂಢರು ಅಂದರು, ನೋಡಪ್ಪ, ಕೇವಲ ಮನುಷ್ಯರಷ್ಟ ಅಲ್ಲೋ, ಪ್ರತಿಯೊಂದು ಜೀವನೂ ಸಹಿತ ಉದ್ಧಾರ ಆಗಬೇಕು, ಗುರು ಸನ್ನಿಧಾನಕ್ಕೆ ಬಂದಂಥ ಅಪೇಕ್ಷೆ ಪಟ್ಟಂಗೆ ಆ ಪಕ್ಷಿಗಳಂದ್ರೆ ಸಾಮಾನ್ಯವಲ್ಲೋ, ಅವು ಸ್ವರ್ಗಲೋಕದೊಳಗಿದ್ದಂಥ ಪಕ್ಷಿಗಳನ್ನು ಅವು ಈ ಜನ್ಮದೊಳಗೆ ಗುರುಸ್ಥಾನದಲ್ಲಿ ಬಂದು ಮುಕ್ತವಾಗಬೇಕನ್ನಕತ್ತವು. ಅವನ್ನೇ ಕೆಬಸ್ತಿ ಮಂಗಳಾರತಿಗೆ ಅಡೆತಡೆಯನ್ನು ಮಾಡೋದಿಲ್ಲ ಅಂತ ಅವರೊಂದು ಮಾತು ಅಂದಾಗಿನಿಂದ ಆರತಿ ಟೈಮಕ್ಕೆ ಆ ಪಕ್ಷಿಗಳು ಒದರೋದನ್ನು ಬಿಟ್ಟು ಅಂತ ನೋಡ್ರಿ. ಮುಂದೆ ಒದರ್ತಿದ್ದು, ಆದರೆ ಆರತಿ ಮಾಡೋ ಟೈಮಿಗೆ ಸುಮ್ಮನೆ ಆಗಿಬಿಡ್ತಿದ್ದು ಅಂತ. ಪಕ್ಷಿಗಳು ಸಹಿತ ಸಿದ್ಧಾರೂಢರ ಮಾತನ್ನು ಕೇಳ್ತಿದ್ವು. ಗಿಡದ ಟೊಂಗಿ ಭಾಳ ಕೆಳಗೆ ಬರಾಕತ್ತೈತ್ರಿ ಅಪ್ಪ, ಕಡಿಬೇಕನ್ಬಿಡೋದು, ಬ್ಯಾಡ್ ನಿಲ್ಲು, ಅದನ್ನೇ ಯಾಕೆ ಕಡಿತೀರಿ, ಅದರೊಳಗೂ ಪರಮಾತ್ಮದಾನ, ನಿಮಗೆ ಅಡ್ಡ ಮಾಡೋದಿಲ್ಲ ಅಂದ ಕೂಡಲೇ ಆ ಟೊಂಗಿಗಳ ಕೆಳಗೇನು ಬರ್ತಿದ್ದು ತನ್ನಷ್ಟಕ್ಕೆ ತಾನೇ ಸ್ವಲ್ಪ ದಿವಸದೊಳಗೆ ಮ್ಯಾಲೆ ಏರಿಬಿಟ್ಟು ಅಂತವು ಗಿಡದ ಟೊಂಗಿ. ಒಂದು ಮಂಗ್ಯ ಬಂದು ದಿನ ಕುಂಡ್ರೋದು ಸಿದ್ಧಾರೂಢರ ಹಂತಕ್ಕೆ ಬಂದು ಪಾಠಶಾಲೆಯೊಳಗೆ. ಅವ್ರು ಬರೋ ಮಟನೂ ಅಲ್ಲೇ ಕಟ್ಟಿ ಮೇಲೆ ಕುಂಡ್ರೋದು. ಯಾರು ಬಂದರೂ ಅವ್ರನ್ನು ಅದು
ಹೊಡೆಯಕ್ಕೆ ಬರ್ತಿತ್ತು. ಸಿದ್ಧಾರೂಢರು ಬರ್ಬಿಡೋದು ಸಲುಗ ದೊಡ್ಡದು. ಸಿದ್ಧಾರೂಢರು ಬರ್ಬಿಡೋದು ಶಾಂತ ಆಗಿಬಿಡ್ತಿತ್ತಂತ. ಅದರ ಮೇಲೆ ಕೈಯಾಡಿಸಿ ಬಂದೇನಪ್ಪ ರಾಮಭಕ್ತ ಅಂತ ಹೇಳಿ ತಾವು ಬರುವಾಗ ಒಳಗಿಂದ ವಾರದೊಳಗೆ 1-2 ಸರಿ ಬಂದ ಬಿಡೋದಂತ. ಶೇಂಗಾಕಾಯಿ ಇಲ್ಲ ಹುರಗಡ್ಲಿ ಏನಾದರೂ ಒಟ್ಟು ತೊಗೊಂಡು ಬಂದು ಮುಟ್ಟಿಗೆ ಹಿಡ್ಕೊಂಡು ಬರೋರಂತ. ಇವರು ಕೊಟ್ಟು ಕೂಡಲೇ ಅದನ್ನು ತೊಗೊಂಡಕ್ಯಾರ ಸುಮ್ಮನೆ ಮತ್ತೆ ಹೋಗಿಬಿಡೋದಂತ ಅದು ಮಂಗ್ಯ. ಚಂಡಾಳ ಪಕ್ಷಕ್ಕಾಗಿ ಸಿದ್ಧಾರೂಢಪ್ಪನ ಪ್ರವಚನ ಕೇಳ್ತಿದ್ರು ದಿನ. ಕಾಗಿಗೆ ಸಿದ್ಧಾರೂಢಪ್ಪಗಳು ಏನು ಮಾಡಿದ್ರಂದ್ರೆ ಮೋಕ್ಷವನ್ನು ಕೊಟ್ಟರು. ಸ್ವತಃ ಆ ಕಾಗಿ ತೀರ್ಕೊಂಡು ಕೂಡಲೇ ತಮ್ಮ ಕೈಯಾರೆ ಅದರ ಸಮಾಧಿ ಸಹಿತ ಮಾಡಿದರು ಸಿದ್ಧಾರೂಢರು. ಎಲ್ಲದರೊಳಗೂ ದೇವರನ್ನು ಕಂಡಂಥವ್ರು ಬರೀ ಹೇಳಲಿಲ್ಲ, ಅವರು ಹಂಗೆ ನಡ್ಕೊಂಡ್ರಿ. ಅವರು ಹೇಳೋದು ಅಷ್ಟೇ ಅಲ್ಲ, ಹಂಗೆ ಸ್ವತಃ ನಡ್ಕೊಂಡು ತೋರಿಸಿದಂಥ ಪುಣ್ಯಾತ್ಮರು. ಕೈಲಾಸ ಮಂಟಪ ಕಟ್ಟೋಕ್ಕಿಂತ ಮೊದಲ ಇನ್ನೂ ನಡೆದಿದ್ದ ಕಟ್ಟಡ. ಆವಾಗ ಅಲ್ಲೇನಾಗಿತ್ತಂದ್ರೆ ಒಂದು ನಾಯಿ ಸತ್ತು ಬಿದ್ದಿತ್ತು, ಯಾರೂ ಅದನ್ನು ತೆಗೆದಿದ್ದಿಲ್ಲ. ಆವಾಗ 3 ದಿವಸ ಆದರೂ ಸಹಿತ ನಾಯಿ ಅಲ್ಲೇ ಬಿದ್ದಿತ್ತು. ಕಬೀರದಾಸರಿಗೆ ಸಿದ್ಧಾರೂಢರು ಹೇಳ್ತಾರೆ, ಕಬೀರ 3 ದಿವಸ ಆತಲ್ಲೋ ನಾಯಿ ಇಲ್ಲೇ ಬಿದ್ದೈತಿ, ಬಾತೈತಿ, ಇನ್ನು ಒಡಿತಂದ್ರೆ ವಾಸನೆ ಬರ್ತೈತಲ್ಲೋ, ಅದನ್ನು ದೂರ ಚೆಲ್ಲಿ ಬರ್ಬೇಕಲ್ಲೋ ಅಂತಂದ್ರಂತ. ಯಪ್ಪ ನಿಮ್ಮ ಅನುಗ್ರಹ ಆದ್ರೆ ನಾ ಚೆಲ್ಲಿ ಬರ್ತೇನೆ ಅಂದ್ರೆ ಕಬೀರದಾಸರು. ಅಷ್ಟು ಅನ್ಬಿಡ್ದ ಸಿದ್ಧಾರೂಢರು ಕಬೀರದಾಸರು ಹೆಗಲ ಮೇಲೆ ಕೈ ಇಟ್ಟರು. ಒಮ್ಗಿಲೆ ನಾಯಿ ಸತ್ತಿದ್ದು ಜೀವಂತ ಆತ್ರಿ. 3 ದಿನದ ಹಿಂದೆ ಸತ್ತಿದ ನಾಯಿ ಬಾತಿತ್ತು. ಜೀವಂತ ಆಗಿ ಮಠ ಬಿಟ್ಟು ಎಷ್ಟೋ ದೂರ ಹೋಗಿ ಕೆರೆ ದಾಟ ಚಿಕಡೆ ಒಂದು ತೆಗಿನ್ಯಾಗ ಬಿದ್ದು ಮತ್ತೆ ಸತ್ತು. ಸಿದ್ಧಾರೂಢರು ಕಬೀರದಾಸರು ಮತ್ತು ಹೊಳ್ಳಿ ತಮ್ಮ ಸೇವಕ್ಕೆ ತಾವು ಹೋದರು. ಆವಾಗ ಆ ನಾಯಿ ಹೆಂಗೆ ಜೀವಂತ ಆತು, ಅಲ್ಲಿ ಹೋಗಿ ಹೆಂಗೆ ಬಿತ್ತು ಅಂತ ಭಕ್ತರಿಗೆ ವಿಚಾರ ಬಂದಿತ್ತು. ಆವಾಗ ಸಿದ್ಧಾರೂಢರು ಹೇಳಿದ್ರಂತ, ನೀವ್ಯಾರು ಆ ನಾಯಿ ತೆಗಿಲಿಲ್ಲಪ್ಪ. ಕಬೀರ ತನ್ನ ಶರೀರದೊಳಗಿನ ಜೀವ ತೆಗೆದು ಹೊಳ್ಳಿ ಆ ನಾಯಿಗೆ ತನ್ನ ಜೀವ ಹಾಕಿ ಆ ಶರೀರವನ್ನು ಅಲ್ಲಿ ಬಿಟ್ಟು ಬಂದಪ್ಪ. ಪರಕಾಯ ಪ್ರವೇಶವನ್ನು ಮಾಡಿದ ಕಬೀರ. ಎಂಥ ಗುರುಭಕ್ತಿ ನೋಡ್ರ ಅವಂದು ಅಂತ ಅಂದರು ಸಿದ್ಧಾರೂಢರು. ಕಬೀರದಾಸರಂದರು, ಯಪ್ಪ ನನ್ನ ಗುರುಭಕ್ತಿಗಿಂತಲೂ ನಿನ್ನ ಶಕ್ತಿ ಶ್ರೇಷ್ಠ ಐತಿ ತಂದೆ, ನಿನ್ನ ಆಶೀರ್ವಾದ ಬಲದಿಂದ ಅದು ಸಾಧ್ಯವಾಯಿತು ಅಂತ ಹೇಳಿದ್ರಂತ ನೋಡ್ರಿ. ನಾಯಿಗೆ ಮೋಕ್ಷ ಕೊಟ್ಟರು, ಪಕ್ಷಿಗಳಿಗೆ ಮೋಕ್ಷ ಕೊಟ್ಟರು, ವೃಕ್ಷಕ್ಕೆ ಮೋಕ್ಷ ಕೊಟ್ಟರು, ಕಾಗಿಗೆ ಮೋಕ್ಷ ಕೊಟ್ಟರು, ಮಂಗ್ಯಾಗ ಮೋಕ್ಷ ಕೊಟ್ಟರು. ಎಂಥ ಕರುಣಾಮೂರ್ತಿ ಅಂತ. ಮೈತುಂಬ ಇರಿವಿ ಮೆತ್ತಿ ಕಡಿತಿದ್ರೆ ಕಡ್ದು ಆನಂದಿಸ್ತಾವಂದ್ರೆ ಕಡಿಲಿ ಅಂತ ಹೇಳಿ ಸುಮ್ಮನೆ ಮಲ್ಕೊಂಡಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಅಂಥವ್ರನ್ನ ಬರೀ ಸ್ಮರಣೆ ಮಾಡ್ಬೇಕಂದ್ರೆ ಎಷ್ಟು ಜನ್ಮದ ಪುಣ್ಯ ಇರ್ಬೇಕ್ರಿ ನಮ್ಮದು. ಅಂತಹ ಸದ್ಗುರುನಾಥನ ಒಂದು ಚಿಂತನೆ ಮಾಡ್ತೀವಲ್ಲ, ನಾವೆಷ್ಟು ಪುಣ್ಯ ಮಾಡಿರ್ಬೋದು. ಎಲ್ಲರಿಗೂ ಸಿಗುವಂಥದ್ದಲ್ರಿ ಅದು. ಸಿದ್ಧಾರೂಢಪ್ಪಗಳು ನಮ್ಮ ಅಜ್ಜಿಯವರು ಸ್ವತಃ ಹೇಳಿದ್ರದನ್ನು ಏನಂದ್ರೆ, ಇನ್ನೂ ಕೈಲಾಸ ಮಂಟಪ ಆಗೋ ವಿಚಾರನೂ ಇದ್ದಿದ್ದಿಲ್ಲ. ಬರೀ ದೊಡ್ಡ ಅಡಿಗೆ ಮನೆ ಆಗಿತ್ತು, ಬ್ರಾಹ್ಮಣರ ಕೂಲಿ ಆಗಿತ್ತು, ಪಾಠಶಾಲೆ ಅಂತೂ ಮೊದಲ ಇತ್ತು, ಕೆರೆ 2 ಇದ್ದು. ಮಂದಿ ಅವಾಗಾದ್ರೂ ಭಾಳ ಜನನ ಬರ್ತಿದ್ರು ಊರಿನಿಂದ. ಆವಾಗ ಈಗೇನು ಗುರುನಾಥರವ್ರ ಸಮಾಧಿ ಐತಿ ಆ ಜಾಗ ಮತ್ತು ಕೈಲಾಸ ಮಂಟಪ ಏನೈತೆ ಆ ಕಡೆ ಎಲ್ಲ ಕುಲ್ಲಾನ ಜಾಗ. ಅಲ್ಲಿ ಬಂದಂಥ ಭಕ್ತರು ಏನು ಮಾಡ್ತಿದ್ರಂದ್ರೆ, ಕೆಲವು ಮಂದಿ ಅಲ್ಲಿ ಮಲ ವಿಸರ್ಜನೆ ಮಾಡ್ತಿದ್ರು ರೀ. ಕೈಲಾಸ ಮಂಟಪ ಏನೈತಲ್ಲ ಅಲ್ಲಿ ಸಿದ್ಧಾರೂಢರು ಅಡ್ಡಾಡ್ಕೊತ ಬಂದು ಅಲ್ಲಿ ಯಾರಾದರೂ ಮಲ ವಿಸರ್ಜನೆ ಮಾಡಿದ್ದನ್ನು ನೋಡಿದ್ರಪ್ಪ ಅಂದ್ರೆ
ಸ್ವತಃ ತಾವ ಏನು ಮಾಡ್ತಿದ್ರಂದ್ರೆ ಒಂದು ಎಲೆ ತೊಗೊಂಡು ಬಂದು ತಮ್ಮ ಕೈಯಾರೆ ಆ ಹೇಸಿಗೆ ತೆಗೆದ ಆ ಕಡೆ ಕಂಟ್ಯಾಗ ಚೆಲ್ಲಿ ಬಂದು ಕೈ ತೊಳ್ಕೊತಿದ್ರು ಅಂತ ನೋಡ್ರಿ ಸಿದ್ಧಾರೂಢರು. ಅದನ್ನು ನೋಡಿ ಭಕ್ತರಿಗೆ ಎದೆ ಜಲ್ಲಂತು. ಸ್ವತಃ ಕೈಯಾರೆ ಆ ಹೇಸಿಗೆಯನ್ನು ತೆಗೆದು ಒಗದ್ರಲ್ಲಪ್ಪ ಅಂಥೇಳಿ ಭಕ್ತರಿಗೆ ಕೆಟ್ಟ ಅನಿಸಿ, ಯಪ್ಪ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರಂತ. ಅಲ್ಲಪ್ಪ ಇದು ಸಾಮಾನ್ಯ ಜಾಗ ಅಲ್ಲೋ, ಕೈಲಾಸ ನಿರ್ಮಾಣ ಆಕೈತಿಲ್ಲಿ. ಈ ಜಾಗ ಎಷ್ಟು ಪುಣ್ಯ ಮಾಡೈತಿಪ್ಪ ಅಂದ್ರೆ ಇನ್ನು ಕೈಲಾಸ ಆಗಿಕೊಂಡಿರ್ತೈತಪ್ಪ ಇದು. ಈ ಪುಣ್ಯ ಕ್ಷೇತ್ರದ ಸೇವಾ ನಾವೊಂದಿಟ್ಟು ಮಾಡ್ಬೇಕಂತೇಳಿ ತಿಳಿದು ನನ್ನ ತಿಳಿಗೇಡಿ ಮಕ್ಕಳು ಮಾಡಿದಂತಹ ಹೇಸಿಗೆಯನ್ನು ನಾ ತೆಗೆದು ಈ ಭೂಮಿ ಋಣ ತೀರಿಸಿನಿ ಅಂತಂದ್ರಂತ ನೋಡ್ರಿ ಸಿದ್ಧಾರೂಢರು. ಎಂಥ ಒಂದು ಸಮನ್ವತೆಯ ಸದ್ಗುರು ನೋಡ್ರಿ. ಬಂಗಾರದ ಕಿರೀಟ ಹಾಕ್ಕೊಂಡು ಕುಂತಂತ ಅನ್ನಲಿಲ್ಲ, ಸಿಂಹಾಸನವನ್ನು ಏರಿನಂತ ಅನ್ನಲಿಲ್ಲ, ಮಹಾಜ್ಞಾನಿ ಆಜ್ಞನ್ನಲಿಲ್ಲ. ಭಕ್ತರ ಮಾಡಿದಂತಹ ಹೇಸಿಗೆಯನ್ನು ಸಹಿತ ಕೈ ಮುಟ್ಟಕ್ಕಾರ ತೆಗೆದು ಒಗದ ಅಂದಮೇಲೆ ಎಷ್ಟು ದೊಡ್ಡ ಇರ್ಬೇಕು ಸಿದ್ಧಾರೂಢ ತಿಳ್ಕೊಡ್ರಿ. ಇಂಥ ಗುರು ಸಿಕ್ಕಾನ ನಮಗೆ. ಎಷ್ಟು ಜನ್ಮದ ಪುಣ್ಯ ಮಾಡಿದೆವು ಯಾರಿಗೆ ಗೊತ್ತಾ. ನಮ್ಮ ಕಣ್ಮುಂದೆ ನಡೆದೈತೇನೋ ಅಂತ ಅನುಭವಕ್ಕೆ ಬರೆಸ್ತಾನ. ನಿಮ್ಮ ಜೊತೆ ಯಾವಾಗಲೂ ನಾ ಅದೇನಪ್ಪ ಚಿಂತೆ ಮಾಡಬೇಡ್ರಿ ಅಂತ ಹೇಳಿದಂಗೆ ಮಾಡ್ತಾನೆ. ಕೈ ಹಿಡಿದು ನಡೆಸಿದಂಗೆ ಮಾಡ್ತಾನೆ. ಇನ್ನೂ ಏನು ಬೇಕಂತ. ಅಷ್ಟು ಅನುಗುಣದ ಭಕ್ತರ ಮನುಷ್ಯನ್ಯಾಗ ಬಂದ ಬಿಡ್ತು ಕೈಲಾಸ ಮಂಟಪವನ್ನು ಕಟ್ಟಬೇಕಂಥೇಳಿ. ಮುಂಬೈ ಭಕ್ತರು, ಬರೋಡದ ಭಕ್ತರು, ಬೆಂಗಳೂರಿನ ಭಕ್ತರು, ಎಲ್ಲ ಭಕ್ತರು ಕೂಡಿ ಯಪ್ಪ ಇಲ್ಲೊಂದು ಕೈಲಾಸ ಮಂಟಪವನ್ನು ಕಟ್ಟಿ ಬಿಡೋಣ ಅಂದ್ರೆ ಅವರು. ಅಲ್ಲೂ ನಾವೊಂದು ಲಂಗೋಟಿ ಹಾಕ್ಕೊಂಡಿದ್ದವಪ್ಪ, ಅಂತಹ ಒಂದು ವೈಭವ ಆಗ್ಬೇಕಂದ್ರೆ ಭಾಳ ಖರ್ಚಾಗ್ತೈತು. ಅದಾಗಬೇಕಲ್ಲ ನಮ್ಮಿಂದ ಅಂದ್ರೆ ಸಿದ್ಧಾರೂಢರು. ಯಪ್ಪ ನೀ ಹ್ಞೂ ಅಂತ ಬರೀ ಆಶೀರ್ವಾದ ಮಾಡು, ಮುಂದಿನ ಕೆಲಸ ನಮಗೆ ಬಿಡಂದ್ರೆ ಭಕ್ತರು. ಸ್ವತಃ ಭಕ್ತರನ್ನ ಕೂಡಿಕ್ಯಾರ ಈ ಒಂದು ಸುಂದರವಾದಂಥ ಕೈಲಾಸ ಮಂಟಪವನ್ನು ಕಟ್ಟಿದರು. ಮಿಶ್ರೀಕೋಟಿ ಬಡಿಗೇರ ಕಾಳಪ್ಪ ಮೇಲ್ವಿಚಾರಣೆಯನ್ನು ಮಾಡ್ಕೊತ ಅದರ ಒಂದು ಆರ್ಕಿಟೆಕ್ಟ್ ಇಂಜಿನಿಯರ್ ಅವನ ಮಿಶ್ರೀಕೋಟಿ ಬಡಿಗೇರ ಕಾಳಪ್ಪನ. ಕಾಳ್ಯ ಇಲ್ಲಿ ಈ ಗಾಡಿ ಬರಬೇಕು, ಕಾಳ್ಯ ಇಲ್ಲಿ ಕಮಾನು ಬರಬೇಕು, ಕಾಳ್ಯ ಇಲ್ಲಿ ಬಾಗಿಲು ಕೊಂಡಿರ್ಬೇಕು, ಕಾಳ್ಯ ಇಲ್ಲಿ ಹಿಂಗೆ ಮೇಲ್ಛಾವಣಿ ಬರ್ಬೇಕಂತೇಳಿ ಸ್ವತಃ ಸಿದ್ಧಾರೂಢರು ಮಿಶ್ರೀಕೋಟಿ ಬಡಿಗೇರ ಕಾಳಪ್ಪಗೆ ಹೇಳುತ್ತಿದ್ರಂತ. ಕಾಳಪ್ಪ ಮಾಡ್ತಿದ್ದಂತ. ಒಂದಿಟ್ಟಂಗೆ ಇಡಬೇಕಾದ್ರೂ ಸಹಿತ ಸಿದ್ಧಾರೂಢರನ್ನ ಕೇಳಿ ಇಡವ. ಪೂರ್ಣ ಕೈಲಾಸ ಮಂಟಪ ತಯಾರಾತು. ಕೈಲಾಸ ಕಂಡಂಗೆ ಆಗಕತ್ತೆ ಭಕ್ತರಿಗೆ. ಕೈಲಾಸ ಮಂಟಪದ ಕಳಸ ಹಿಡಿದು ಒಂದ ಬಾಕಿ ಉಳಿದಿತ್ತು. ಬಡಿಗೇರ ಕಾಳಪ್ಪ ಅಂದ, ಎಲ್ಲ ನಮ್ಮ ಅಪ್ಪನ ಕೇಳಿ ಮಾಡಿದೆವು, ಇದನ್ನು ಅಂದರೆ ನಾವು ಮಾಡೋದು ನಿಂದ್ರೆ ಅಂಥೇಳಿ ಕಳಸ ಇಡಕ್ಕೆ ಪ್ರಯತ್ನ ಪಟ್ರೆ ಏನು ಮಾಡ್ರು ಕಳಸಕೊಂಡಿರಲಿಲ್ಲ ಅಂತ ನೋಡ್ರಿ. ಕಡಿಕ ಸಿದ್ಧಾರೂಢರು ಅಂತಕ್ಕೆ ಬಂದರು. ಸಿದ್ಧಾರೂಢರು ಅಂದರು, ಕಾಳ್ಯ ಮತ್ತು ನೀನೇ ಕುಂಡ್ರಿಸ್ಬೇಕಂತ ಹಂಟಿಗೆ ಹೋಗಿದ್ದೆಲ್ಲೋ, ಕುಂಡ್ರಲಿಲ್ಲ ಅಂತ ಕೇಳಿದ್ರು. ಯಪ್ಪ ತಪ್ಪಾಗೈತೆ ಕ್ಷಮ ಮಾಡ್ರಿ ಅಂದ. ಅದು ಹಂಗೆ ಕುಂಡ್ರದಲ್ಲೋ ಕಾಳ್ಯ, ಅದಕ್ಕೆ ಹೋಳ್ಗೆ ಮಾಡ್ಕೊಂಡು ಬರಬೇಕು. ಎಲ್ಲ ಮುತ್ತೈದರ ಆರತಿ ತೊಗೊಂಡು ಬಂದು ಹೋಳ್ಗೆ ಮಾಡ್ಕೊಂಡು ಬಂದು ಬಡಬಗ್ಗರಿಗೆ, ಕುರುಡರಿಗೆ, ಕುಂಟ್ರಿಗೆ, ಅನಾಥರಿಗೆ ಹಂಚಬೇಕು. ಅವ್ರಿಗೆ ಉಣಿಸಿದ ಮೇಲೆ ಕುಂಡಿರ್ತೈತದ ಅಂತಂದ್ರಂತ ನೋಡ್ರಿ ಸಿದ್ಧಾರೂಢರು. ಆವಾಗ ಮರನೇ ದಿನ ಅಂದ್ರೆ ಊರಾಗಿನ ಭಕ್ತರೆಲ್ಲರೂ ಸೇರಿ ಚಕ್ಕಡಿ ಗಂಟ್ಲೆ ಹೋಳ್ಗೆ ಮಾಡ್ಕೊಂಡು ಬಂದರು. ಹುಬ್ಬಳ್ಳಿಯಿಂದ ಬಡಬಗ್ಗರಿಗೆ, ದೀನ ದಲಿತರಿಗೆ, ಅನಾಥರಿಗೆ ಹಂಚಿದ್ರು ಸ್ವತಃ ಸಿದ್ಧಾರೂಢರು. ಒಟ್ಟು ತುಂಬ ಉಣಿಸ್ರಿ ಎಲ್ಲರಿಗೂ. ಕಾಳಪ್ಪ ಹೋಗಿ ನೋಡೋಣ ಕುಂಡ್ರಸೋ ಕಳಸ ಅಂದರು. ಹೋಗಿ ಗುಡ್ದ ಕಳಸ ತನ್ನಷ್ಟಕ್ಕೆ ತಾನಕ್ಕೆ ಕುಂತಂಗೆ ಆಗಿಬಿಡ್ತು. ಆವಾಗ ಸಿದ್ಧಾರೂಢರಂದರು, ಈ ಮಠ ಎಷ್ಟು ಬೆಳೆದ್ರೂ ಸಹಿತ
ಸ್ವತಃ ಕೈಲಾಸವಾಗಿ ನಿಲ್ತೈತಿ. ಕೈಲಾಸ ಮಂಟಪ ಅಲ್ಲಿದು ಕೈಲಾಸಪ ಅಂತ ಹೇಳಿದ್ರಂತ. ಎಂಥ ಗದ್ದಲಿದ್ರೂ ಸಹಿತ ನನ್ನ ಗದ್ದುಗೆ ದರ್ಶನ ಆಗದಿದ್ರೂ ಈ ಕೈಲಾಸ ಮಂಟಪದ ಕಳಸವನ್ನು ಯಾರು ನೋಡಿ ನಮಸ್ಕಾರ ಮಾಡ್ತಾರೋ ಅವರಿಗೆ ನನ್ನ ಸಂಪೂರ್ಣವಾದಂಥ ಆಶೀರ್ವಾದ ಅಂಥೇಳಿ ಸಿದ್ಧಾರೂಢರು ಉದ್ಗಾರ ತೆಗೆದಿದ್ರಂತ ನೋಡ್ರಿ. ಅದಕ್ಕೆ ಭೂ ಕೈಲಾಸ ಆತು. ಸ್ವತಃ ಸಿದ್ಧಾರೂಢರನ್ನ ಪರಮೇಶ್ವರರಾದರು. ಇಂಥ ಪುಣ್ಯಾತ್ಮರನ್ನು ಪಡೆದಂಥ ನಾವು ಭಾಗ್ಯವಂತರು. ಶ್ರೀರಾಮನಾಮವನ್ನು ಜಪಿಸೋಣ. ರಾಮ 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 ಅನ್ನೋಣ. ರಾಮನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾಕಾಲ ಇರಲಿ. ಈ ಒಂದು ಸಮಯದೊಳಗೆ ಜನ್ಮವನ್ನು ತಾಳಿದಂಥ ನಾವು ಪುಣ್ಯಾತ್ಮರಂತ ಹೇಳಿಕರ ಅಂದು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.